ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ಮೇನ್ ಆಗಿ ಬೌದ್ಧಿಕ ಅಂದ್ರೆ ಇಂಟೆಲೆಕ್ಚುವಲ್ ಗ್ರೋತ್ ಅಂತ ಹೇಳ್ತೀವಿ. ಬೌದ್ಧಿಕ ಬೆಳವಣಿಗೆ ಇರಬಹುದು ಅಥವಾ ಒಂದು ಅರಿವಿನ ಬೆಳವಣಿಗೆ ಇರಬಹುದು. ಇದಕ್ಕೆ ಹೆಚ್ಚಾಗಿ ವಸಂತ ಪಂಚಮಿಯ ದಿನ ಮಾಡುವಂತದ್ದು. ವಸಂತ ಪಂಚಮಿ ನಿಮ್ಗೆ ಸಿಕ್ಲಿಲ್ಲ, ಯಾವುದೇ ರೀತಿಯಾದ ಪಂಚಮಿ ಅಂದ್ರೆ ಆ ತಿಂಗಳಲ್ಲಿ ಬರುವಂತಹ ಪಂಚಮಿಯೂ ಸಹ ನೀವು ಇದನ್ನ ಮಾಡಬಹುದು. ಸ್ಪೆಷಲಿ 2026 ಅಲ್ಲಿ ನಾವು ಜನವರಿ 23ನೇ ತಾರೀಕು ನೋಡ್ತಾ ಇದ್ದೀವಿ ಈ ಒಂದು ವಸಂತ ಪಂಚಮಿ. ಸೊ ಇದು ಬಂದು ಜನವರಿ 23 ಬೆಳಗಿನ ಜಾವ ಪ್ರಾರಂಭ ಆದ್ರೆ ವಸಂತ ಪಂಚಮಿ ಅಂದ್ರೆ ಆ ಪಂಚಮಿಯ ತಿಥಿಯು ಮುಂದಿನ ದಿನ 1 ಗಂಟೆ ಅಂದ್ರೆ ಮಿಡ್ ನೈಟ್ ವರ್ಗು ಇರುತ್ತೆ, ಅಂದ್ರೆ ಹೋಲ್ ಡೇ ಇರುತ್ತೆ. ಸೊ ಹೋಲ್ ಡೇ ಯಾವ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನ ಮಾಡುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು ವಿಶೇಷವಾಗಿ ಸರಸ್ವತಿ ಆರಾಧನೆ ಮಾಡುವಂಥದ್ದು. ಸೊ ಸಿಂಪಲ್ ಆಗಿ ಆಚರಣೆ ಮಾಡುವಂಥದ್ದು, ಸರಸ್ವತಿ ಪೂಜೆ ಮಾಡಬೇಕು ಅವತ್ತಿನ ದಿನ. ಏನು ವಿಶೇಷವಾಗಿರುವಂತಹ ರೀಸನ್ಸ್ ಇಲ್ಲ, ಬಟ್ ಸರಸ್ವತಿ ಪೂಜೆಯನ್ನ ಯಾವ ರೀತಿಯಲ್ಲಿ ಮಾಡಬಹುದು. ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳಿ. ಹಳದಿಯ ಹೂವುಗಳನ್ನ ನೀವು ಪೂಜೆ ಮಾಡೋರು ಸಹ ಧರಿಸುವಂಥದ್ದು, ಅಥವಾ ಸರಸ್ವತಿ ಅಲಂಕಾರ ಮಾಡ್ತಾ ಇರೋಂಥವ್ರಿದ್ರು ಸಹ ಹಳದಿ ಬಣ್ಣದ ಬಟ್ಟೆಯನ್ನ, ಹಳದಿ ಬಣ್ಣದ ಸೀರೆಯನ್ನ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನ ನೀವು ದೇವರ ಅಲಂಕಾರಕ್ಕೆ ಉಪಯೋಗಿಸುವಂಥದ್ದು, ಹಳದಿ ಹೂವುಗಳನ್ನು ದೇವರ ಅಲಂಕಾರಕ್ಕೆ ಉಪಯೋಗಿಸುವಂಥದ್ದು. ಈ ಒಂದು ಮಂತ್ರ ವಿಶೇಷವಾಗಿ ಓಂ ಐಂ ಸರಸ್ವತಿ ನಮಃ 108 ಸಲ, ಇರ್ರೆಸ್ಪೆಕ್ಟಿವ್ ನಾನು ಹೇಳ್ತಾರಂತ ಎಲ್ಲ ರೀಸನ್ಸ್ ಬಿಟ್ಟು, ಎಲ್ಲ ಸಮಸ್ಯೆಗಳು ಬಿಟ್ಟು ನಾನು ಸರಸ್ವತಿ ಆರಾಧನೆ ಮಾಡುವಂಥದ್ದಿದ್ರೆ ಈ ಒಂದು ವಿಶೇಷ ಮಂತ್ರವನ್ನ ಓಂ ಐಂ ಸರಸ್ವತಿ ನಮಃ. ಮತ್ತೆ ಇದು ಬಂದು ಭಾಗವತ ಪುರಾಣದಲ್ಲಿ 9ನೇ ಸ್ಕಂದದಲ್ಲಿ ಇರುತ್ತೆ. ಅಂದ್ರೆ ಮಾನಸ ಪೂಜೆ ಮಾಡುವಂಥದ್ದು, ಸಂಕಲ್ಪ ಇಟ್ಕೋಬೇಕು. ನಾವು ಯಾವುದೇ ವಿಚಾರ ಆದ್ರೂ ಕೂಡ ಎಷ್ಟೋ ಸಲ ಪೂಜೆ ಮಾಡಬೇಕು ಅಷ್ಟೇ, ಬಿಟ್ರೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಏನ್ ಸಂಕಲ್ಪ ಇಟ್ಕೋಬೇಕು, ಯಾವ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು, ಮಾನಸ ಪೂಜೆ ಅಂತ ಹೇಳಿ ಮನಸ್ಸಲ್ಲೇ ನಾವು ಸಂಕಲ್ಪವನ್ನ ಸ್ಮರಿಸಿ ದೇವರ ಮಂತ್ರವನ್ನ ನಾವು ಜಪ ಮಾಡಿದಾಗ ಮುಖ್ಯವಾಗಿ ಹೆಚ್ಚು ಜ್ಞಾನವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ, ಮತ್ತೆ ಹೆಚ್ಚು ಸಂಕಲ್ಪ ಶಕ್ತಿಯನ್ನು ವೃದ್ಧಿಸ್ಕೊಳ್ತೀರಾ. ಎರಡನೇದು ಸ್ಮರಣ ಶಕ್ತಿ. ತಂದೆ ತಾಯಿ ಕೇಳುವಂತಹ ಮೇನ್ ಪ್ರಶ್ನೆ, ನನ್ನ ಮಗು ತುಂಬಾ ಚೆನ್ನಾಗಿ ಓದ್ತಾನೆ, ತುಂಬಾ ಚೆನ್ನಾಗಿ ಓದ್ತಾಳೆ, ಬಟ್ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಮೆಮೊರಿ ಲಾಸ್ ಅಂತ ಅನ್ಸುತ್ತೆ. ಎಷ್ಟು ಓದಿದ್ರು ಅದೇನು ಬರೀಬೇಕು ಅಂತಿರುತ್ತೆ, ತುಂಬಾ ಅವ್ರು ಹೆದರ್ಕೊಳ್ತಾರೆ, ಬರೆಯೋಕ್ಕಾಗೋದಿಲ್ಲ, ಆಂಗ್ಸೈಟಿ ಅನ್ಸುತ್ತೆ, ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಆ ಫಿಯರ್, ಆ ಭಯ ಯಾವಾಗ ಬರುತ್ತೆ ಅವಾಗ ಯೂಶಲಿ ಸಹಜವಾಗಿ ಎಲ್ರಿಗೂ ಆಗುತ್ತೆ, ಅದರಲ್ಲೂ ಮಕ್ಳಿಗಂತೂ ಇನ್ನೂ ಹೆಚ್ಚಾಗಿ. ಅದರಲ್ಲೂ ಮೇನ್ ಎಕ್ಸಾಮ್ಸ್ ಬರೆಯುವಂಥವ್ರಿದ್ರೆ 10th ಸ್ಟ್ಯಾಂಡರ್ಡ್ ಇರ್ಬೋದು, 12th ಸ್ಟ್ಯಾಂಡರ್ಡ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಮೇನ್ ಎಕ್ಸಾಮ್ MBBSಗೆ CET ಎಕ್ಸಾಮ್ಸ್ ಬರೆಯುವಂಥದ್ದು, ನೀಟ್ ಎಕ್ಸಾಮ್ಸ್ ಬರೆಯುವಂಥವ್ರು, ಇಂಥವ್ರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಫೇಸ್ ಅಲ್ವಾ ಅದೆಲ್ಲ. ಯಾಕಂದರೆ ಒಂದು ಸಲ ಅದು ಮಿಸ್ ಆದರೆ ಅವ್ರ ಲೈಫೇ ತುಂಬ ಚೇಂಜಸ್ ಆಗಿಬಿಡುತ್ತೆ. ಅವ್ರು ಮತ್ತೆ ಅದನ್ನು ಬರೆಯುವಂಥದ್ದು, ಮತ್ತೆ ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ. ಎಲ್ಲೋ ಒಂದು 100% ಅಲ್ಲಿ ಆ ಎಕ್ಸಾಮ್ಸ್ ಎಲ್ಲ ಮಾಡ್ತಾರಲ್ವಾ, 50% ಕೂಡ ನಮಗೆ ರಿಸಲ್ಟ್ಸ್ ಬರಲ್ಲ. ಯಾಕಂದರೆ ಒಂದು ಸಲ ಅವ್ರು ಫೇಲ್ ನೋಡಿದ ತಕ್ಷಣ ಏನಾಗುತ್ತೆ, 2ನೇ ಸಲಕ್ಕೆ ಅವ್ರಿಗೆ ಅಲ್ಲೇ ಒಂದು ಕಡೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಅಂತಹ ಮಕ್ಕಳು ನಿಮ್ಮ ಮನೇಲಿ ಖಂಡಿತ ಓದುವಂಥ ಮಕ್ಕಳಿಗೆ ಯಾರೆಲ್ಲ ಒಬ್ಬರಲ್ಲ ಒಬ್ರು ಇದ್ದೇ ಇರ್ತಾರೆ. ಸೊ ಅವತ್ತಿನ ದಿನ ವಸಂತ ಪಂಚಮಿಯ ದಿನ, ಇಲ್ಲಾಂದ್ರೂ ನಿಮ್ಗೆ ಸಿಕ್ಕಲಿಲ್ಲ, ಗೊತ್ತಾಗಲಿಲ್ಲ, ವಿಡಿಯೋ ಬಂದಿದ್ದೇ ಲೇಟ್ ಆಗೋಯ್ತು ಮೇಡಮ್, ಮುಂಬರುವಂತಹ ತಿಂಗಳುಗಳಲ್ಲಿ ಯಾವುದಾದ್ರು ಪಂಚಮಿ ದಿನವೂ ಸಹ ನೀವು ಇದನ್ನು ಮಾಡಬಹುದು. ಸರಸ್ವತಿ ಮಂತ್ರವನ್ನು ತಿಳಿಸಿ, ಮತ್ತು ಈ ಜಾಣ್ಮೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಸ್ಮರಣ ಶಕ್ತಿ, ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಮೇನ್ ಆಗಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರಬೇಕು. ಓದೋದಕ್ಕೆ ನನ್ನ ಮಗುಗೆ ಕಾನ್ಸಂಟ್ರೇಷನ್ನೇ ಬರ್ತಿಲ್ಲ, ಯಾವ ರೀತಿಯಾದ ಒಂದು ಅಗ್ನಿಹೋತ್ರ ರೀತಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದರೆ ಅವತ್ತಿನ ದಿನ ಒಂದು ಅಗ್ನಿಯ ಸ್ಪರ್ಶವನ್ನು, ಅಗ್ನಿಹೋತ್ರದ ರೀತಿಯಲ್ಲಿ ತುಪ್ಪ, ಗುಗ್ಗಲ್ ಅಂತ ಹೇಳ್ತಾರೆ, ಅಥವಾ ಅದನ್ನು ನಾವು ಇಲ್ಲಿ ಸಾಂಬ್ರಾಣಿ ಅಂತ ನಿಮ್ಗೆ ಸಿಕ್ಕಿದ್ರೆ ಗಂಟೆ ಅಂಗಡಿಗಳಲ್ಲಿ ಗುಗ್ಗಲ್ ಅಂತಲೇ ಸಿಗುತ್ತೆ, ಅದನ್ನು ಸಹ ಬಳಸಬಹುದು ಅಗ್ನಿಹೋತ್ರದಲ್ಲಿ. ಗೊತ್ತಾಗಲಿಲ್ಲ, ಸಿಕ್ಕಲಿಲ್ಲ ಅಂದರೆ ನೀವು ಸಾಂಬ್ರಾಣಿಯನ್ನು ಸಹ ಬಳಸಬಹುದು. ಜೇನುತುಪ್ಪ, ಈ 3 ಅಗ್ನಿಹೋತ್ರವನ್ನು ಮಾಡಿ, ಏನು ಮಂತ್ರಗಳೆಲ್ಲ ಏನು ಬೇಡ ಸದ್ಯದ ಮಟ್ಟಿಗೆ. ಅಕಸ್ಮಾತ್ ಹೇಳ್ತೀರಾ ಅಂದರೂ ಸಹ ನೀವು ಐಂ ಅನ್ನೋ ಮಂತ್ರವನ್ನು ನೀವು ಬಳಸಬಹುದು. ವಿಶೇಷವಾಗಿ ಐಂ ಅನ್ನುವಂಥ ಮಂತ್ರವನ್ನು ಹೇಳ್ತಾ ಆ ಒಂದು ಅಗ್ನಿಹೋತ್ರವನ್ನು ಮಾಡ್ತಾ ಬನ್ನಿ. ಮಗುವಿಗೂ ಸಹ ನಾನು ಹೇಳ್ತೀನಿ ಇನ್ನೊಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾದ ಒಂದು ವಿಶೇಷವಾಗಿ ತಿನ್ನಿಸ್ಬೇಕು, ಸೇವನೆ ಮಾಡಿಸ್ಬೇಕು ಅದು ತಿಳಿಸ್ತೀನಿ. ಈ ಮಂತ್ರವನ್ನು ಅಥವಾ ನಿಮ್ಗೆ ಯಾವ್ದಾದ್ರು ಗೊತ್ತಿರುವಂಥ ಸರಸ್ವತಿ ಮಂತ್ರಗಳನ್ನು ಸಹ ನೀವು ಬಳಸಬಹುದು. ಸ್ಮರಣ ಶಕ್ತಿ ಮತ್ತು ಮೇನ್ ಆಗಿ ಮಗುವಿಗೆ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ ಆಗಬೇಕು ಮನೆಯಲ್ಲಿ ಅಂದರೆ ನೀವು ತಂದೆ ತಾಯಿಯದ್ದು ಮಾಡಬಹುದು. ಅಥವಾ ಮಗುವೇ ದೊಡ್ಡದಿದೆ, ನಾನೇ ಮಾಡಬಹುದಾ, ನನ್ನ ಸ್ಮರಣ ಶಕ್ತಿ, ನನ್ನ ಬುದ್ಧಿವಂತಿಕೆ ಇಂಪ್ರೂವ್ಮೆಂಟ್ಗೆ ಅಂದರೆ ನೀವು ಸಹ ಈ ಪರಿಹಾರವನ್ನು ಮಾಡಬಹುದು. ಮೂರನೇದು ಇನ್ನೊಂದು ಸರಳವಾಗಿರುವಂಥದ್ದು ದೇವಿಯ ಉಪಾಸನೆ ಮಾಡುವಂಥದ್ದು. ಹೇಗೇನು ಇದು ಕೂಡ ಅಷ್ಟೇ, ಸ್ಕಂದ ಪುರಾಣದಲ್ಲಿ ದೇವಿಯ ಆರಾಧನೆ ಮಾಡುವಂಥದ್ದು, ದೇವಿಯ ಉಪಾಸನೆ ಮಾಡುವಂಥದ್ದು, ಹಳದಿ ನೈವೇದ್ಯವನ್ನು ಬಳಸುವಂಥದ್ದು. ಆ ದಿನದಲ್ಲಿ ಪೂಜೆಗೆ ನೀವು ಆದಷ್ಟು ಹಳದಿ ನೈವೇದ್ಯವನ್ನು ಅಥವಾ ಕೇಸರಿ ಅಕ್ಕಿಯನ್ನು ಬಳಸಿ, ಕೇಸರಿನ ಬಳಸಿ ಮಾಡುವಂಥದ್ದು ನೈವೇದ್ಯಗಳನ್ನು ನೀವು ಬಳಸಿದಾಗ ವಿಶೇಷವಾಗಿ ಮಂತ್ರವನ್ನು ನೀವು ಹೇಳ್ತಾ ಐಂ ಅನ್ನೋ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿದ್ರಿ ಸಹ ಸರಸ್ವತಿಯ ಒಂದು ಆರಾಧನೆಗೆ, ಆ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ.
ಮುಖ್ಯ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ಯಾವುದೇ ರೀತಿಯಾದ ವಿದ್ಯಾರಂಭ ಮಾಡ್ತಿರ್ಬೋದು. ಈಗ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿದೆ ಅಥವಾ ಸ್ಕೂಲಿಗೆ ಸೇರಿಸ್ತಾ ಇದ್ದೀರಾ, ಅಥವಾ ನೀವು ಕಲೆ, ಯಾಕಂದರೆ ಸರಸ್ವತಿ ಅನ್ನುವಂಥದ್ದು ಬರೀ ವಿದ್ಯೆ ಅಂದರೆ ಎಲ್ಲನೂ ಆಗುತ್ತೆ. ಕಲೆ ಆಗುತ್ತೆ, ಮ್ಯೂಸಿಕ್ ಆಗುತ್ತೆ, ಆರ್ಟ್ಸ್ ಆಗುತ್ತೆ. ಯಾವುದೋ ನೀವು ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಾ, ಬಟ್ ದಟ್ ಬಿಲಾಂಗ್ಸ್ ಟು ಯಾವುದೋ ಒಂದು ವಿದ್ಯೆಯ ಧ್ಯಾನವನ್ನು, ಜ್ಞಾನಾರ್ಜನೆಗೆ ನೀವು ಸಂಬಂಧಪಟ್ಟಂಗೆ ಮಾಡ್ತಿದ್ದೀರಾ ಅಂದರೂ ಸಹ ಒಂದು ವಿದ್ಯಾ ಆರಂಭವೇ ಅದು ಸಹ. ಸೊ ನಾ ಹೇಳ್ದಂಗೆ ಮೇನ್ ನೀವು ಮಂತ್ರ ಹೇಳುವಂಥದ್ದು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರವನ್ನು ನೀವು ಪ್ರಾರಂಭ ಮಾಡುವಾಗ ಮಂತ್ರವನ್ನು ಹೇಳುವಂಥದ್ದು. ಇದು ಹೆಚ್ಚಾಗಿರುವಂತಹ ಮಹಾತ್ಮೆಯನ್ನು ಕೊಂಡಿದೆ. ಇದನ್ನು ನಾವು ಆ್ಯಕ್ಚುಲಿ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತ ಮಹಾತ್ಮ ಅಂತಲೂ ಸಹ ಒಂದು ಭಾಗದಲ್ಲಿ ನಾವು ನೋಡುವಂಥದ್ದು. ಇದು ಮಾತೃಕಾ ಶಕ್ತಿಯನ್ನು ಹೆಚ್ಚಾಗಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಈ ಮಂತ್ರವನ್ನು ಹೇಳ್ತಾ ನೀವು ಪೂಜೆಯನ್ನು ಮಾಡುವಂಥದ್ದು. ನಿಮ್ಮ ಸಾಮಗ್ರಿಗಳು ಏನಿರ್ಬೋದು, ಈಗ ನೀವು ಒಂದು ಮ್ಯೂಸಿಕಲ್ ಇದ್ದೀರಾ, ನಿಮ್ಮ ಮ್ಯೂಸಿಕ್ ಸಾಮಗ್ರಿಗಳಿರ್ಬೋದು, ಬುಕ್ಸ್ ಇರಬಹುದು, ಓದ್ತಾ ಇರೋಂಥ ಮಕ್ಕಳಿದ್ರೆ ಬುಕ್ಸ್ನ ಇಟ್ಟು ನಾ ಹೇಳಿರೋಂಥ ಸ್ಟೆಪ್ಸ್ನ ಫಾಲೋ ಮಾಡ್ತಾ ನೀವು ಪೂಜೆಯನ್ನು ಮಾಡ್ತಾ ಬನ್ನಿ. ತುಂಬ ಇಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಅವತ್ತಿನ ದಿನ ಅಂತೂ ಹೆಚ್ಚಾಗಿರೋಂಥ ಒಂದು ಇಂಪ್ರೂವ್ಮೆಂಟನ್ನು ನೋಡ್ಬೋದು. ಧರ್ಮಶಾಸ್ತ್ರಗಳಲ್ಲಿ ನಾವು ಸಂಸ್ಕಾರ ವಿಭಾಗವನ್ನು ನಾವು ಹೆಚ್ಚಾಗಿ ಫಾಲೋ ಮಾಡುವಂಥದ್ದು. ಅದರಲ್ಲೂ ವಿದ್ಯಾರಂಭ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಓಂ ಅಂತ ಹೇಳ್ತಾ ಮಗುವಿಗೆ ಜೇನುತುಪ್ಪದಲ್ಲಿ ಅಕ್ಕಿಯ ಒಂದೇ ಒಂದು ಧಾನ್ಯ, ಅಕ್ಕಿಯ ಒಂದೇ ಒಂದು ಧಾನ್ಯವನ್ನು, ಒಂದು ಹಗಲನ್ನು ಬೇಯಿಸಿರುವಂಥದ್ದಲ್ಲ, ಅಕ್ಕಿ ರಾ ರೈಸ್, ಅದನ್ನು ಜೇನುತುಪ್ಪದಲ್ಲಿ ಇಟ್ಟು ಆ ಮಗುವಿಗೆ ಅದು ಒಂದೇ ಒಂದು ಅಕ್ಕಿಯನ್ನು ತಗೊಂಡು ತಾಯಿ ಮಾಡುವಂಥದ್ದು ತುಂಬ ಒಳ್ಳೆಯದು. ಮಾತೃಕಾ ಶಕ್ತಿ, ಒಂದು ತಾಯಿಗೆ ಇದರಲ್ಲಿರುವಂಥ ಶಕ್ತಿ ಯಾವುದರಲ್ಲೂ ಹೆಚ್ಚಿಲ್ಲ. ಯಾಕೆಂದರೆ ತಾಯಿಯ ಸಂಕಲ್ಪ ಶಕ್ತಿ, ನನ್ನ ಮಗುವು ಚೆನ್ನಾಗಿ ಓದಬೇಕು ಅನ್ನೋಂಥದ್ದನ್ನ ಮಗುವಿನ ನಾಲಿಗೆ ಮೇಲೆ ಓಂ ಅಂತ ಬರೆದು ಅದನ್ನು ಹಾಗೆ ಬಿಟ್ಟು ಆ ಮಗು ಅದನ್ನು ಸೇವನೆ ಮಾಡುವಂಥದ್ದು. ಅವತ್ತಿನ ದಿನ ವಿಶೇಷವಾಗಿ ಮಗುವಿಗೆ ಮಾತು ಬರ್ತಿಲ್ಲ, ನಾ ಹೇಳಿದೆ 4 ವರ್ಷ ಆಗುತ್ತೆ, 5 ವರ್ಷ ಆಯಿತು, 6 ವರ್ಷ ಆದ್ರೂ ಮಗು ಮಾತಾಡ್ತಾ ಇಲ್ಲ, ತುಂಬ ತೊದಲ್ತಾ ಇದೆ, ಆಟಿಸಮ್ ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಆಟಿಸಮ್ ಜಾಸ್ತಿ, ಅಂದರೆ ಒಂಥರ ತುಂಬಾ ಶೈ ನೇಚರ್ ಫೀಲ್ ಆಗೋದು, ಹೆಚ್ಚಾಗಿ ಮಾತಾಡೋಕ್ಕೆ ಹೆಚ್ಚಾಗಿ ತಾನು ಎಕ್ಸ್ಪೋಸೇ ಆಗೋದಿಲ್ಲ. ಯಾರಾದ್ರೂ 4 ಜನ ಬಂತಂದ್ರೆ ಓಡೋಗೋದು, ಎಲ್ಲೋ ಕುತ್ಕೊಂಡ್ಬಿಡೋದು, ಮಾತಾಡೋಕ್ಕೆ ಭಯ ಪಡೋವಂಥದ್ದು, ಆಟಿಸಮ್ ಕಾಣಿಸ್ಕೊಳ್ಳೋದು, ಮತ್ತು ಮಾತೇ ಬರ್ತಿಲ್ಲ, ಪ್ರಯತ್ನ ನಾವು ಹೇಳೋದನ್ನು ಕೇಳಿಸ್ಕೊಳ್ಳುತ್ತೆ ಮಗು, ನಾವು ಹೇಳೋದನ್ನ ಎಲ್ಲನೂ ಅರ್ಥ ಮಾಡ್ಕೊಳ್ಳುತ್ತೆ, ಅದು ಕೊಡು ಅಂದರೆ ಕೊಡುತ್ತೆ, ಇದು ತಗೋ ಅಂತ ತಗೋತ್ತೆ, ತಿನ್ನೊಂದು ತಿನ್ನುತ್ತೆ, ಆದರೆ ತಾನು ರೆಸ್ಪಾಂಡ್ ಮಾಡೋದಿಲ್ಲ. ಮಾತು ಬರದೇ ಇರುವಂಥ ಮಕ್ಕಳಿಗೆ ಅವತ್ತಿನ ದಿನ ಮಾಡಬೇಕಾಗಿರುವಂತಹ ವಿಶೇಷವಾಗಿರುವಂಥ ಏಕೈಕ ಪರಿಹಾರ ಇದು. ಜೇನುತುಪ್ಪದಲ್ಲಿ ಒಂದು ಕಾಳು, ಒಂದು ಅಕ್ಕಿಯ ಕಾಳನ್ನು ಬೇಯಿಸಿರೋಂಥದ್ದಲ್ಲ, ರಾ ರೈಸ್. ಸೊ ಅಕ್ಕಿಯ ಕಾಳನ್ನು ಜೇನುತುಪ್ಪದಲ್ಲಿ ನೆನೆಸಿಟ್ಕೊಳ್ಳಿ. ಒಂದು 5-10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ನೀವು ಅದೇನು ದಿನಗಳಿಡಬೇಕಾ ಮೇಡಮ್, ಹಿಂದಿನ ದಿನನೇ ಏನೂ ಇಲ್ಲ, ಒಂದು 5-10 ನಿಮಿಷ ನೆನೆಸಿಟ್ಟಿರುವಂಥ ಕಾಳನ್ನು ತೆಗೆದು ಮಗುವಿನ ನಾಲಿಗೆ ಮೇಲೆ ಓಂ ಅಂತ ಹೇಳಿ ನೀವು ಹಾಗೆ ಆಕಾರವಾಗಿ ಬರೆದು ಹಾಗೆ ಬಿಟ್ಬಿಡಿ, ತಿನ್ನಲಿ, ಸೇವನೆ ಮಾಡಲಿ ಆ ಮಗು. ಸೊ ಅದನ್ನು ಮಾಡಿರುವಂಥದ್ದು ಅವತ್ತಿನ ದಿನ ಮಾಡಿದಾಗಂತೂ ಮಗು ಹೆಚ್ಚಾಗಿ, ಅಂದರೆ ಸ್ವಲ್ಪ ಪ್ರಾರಂಭ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿದ್ಯೆ ಹಾಗೂ ಬುದ್ಧಿವಂತಿಕೆ ಹಾಗೂ ವಾಗ್ದಾನ ನೀಡುತ್ತೆ ಆ ಸರಸ್ವತಿಯ ಮಾತೆ. ಹಾಗಾಗಿ ಇದನ್ನು ಬರೆಯುವಾಗ ನೀವು ಕೂಡ ಹೇಳ್ಕೊಂಡು ಮನಸ್ಸಲ್ಲೇ ಓಂ ಅಂತ ಹೇಳ್ಕೊಂಡು ಬರೆಯುವಂಥದ್ದು ತುಂಬ ಒಳ್ಳೆಯದು. ಮೇಯ್ನಾಗಿ ಸಕ್ಸಸ್ ಆಗಬೇಕು. ಎಷ್ಟು ಜನ ಆರ್ಟ್, ಮ್ಯೂಸಿಕ್, ಮೀಡಿಯಾ ಫೀಲ್ಡಲ್ಲೆಲ್ಲ ಎಷ್ಟು ಜನ ಇರ್ತೀರ, ಸಕ್ಸಸ್ ಸಿಗಬೇಕು ನನಗೆ ಆರ್ಟ್ ಆ್ಯಂಡ್ ಮ್ಯೂಸಿಕಲ್ಲಿ, ನನ್ನ ವಿದ್ಯೆ, ನಾನು ಏನೋ ಒಂದು ಜ್ಞಾನಾರ್ಜನೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನನಗೆ ಸಕ್ಸಸ್ ಆಗಬೇಕು. ಹ್ರೀಂ ವಾಗ್ದೇವ್ಯೈ ಹ್ರೀಂ ಹ್ರೀಂ ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ಅವತ್ತಿನ ದಿನ 108 ಸಲ ಸಕ್ಸಸ್ ಇನ್ ಯುವರ್ ಆರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಸಿಗುತ್ತೆ. ನಾನು ಮೊದಲು ತಿಳಿಸಿದೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ, ಗಂಡ ಹೆಂಡತಿ ಸಮಸ್ಯೆ ವಿಚಾರದಲ್ಲಿ ಇದೊಂದು ವಿಶೇಷವಾಗಿರುವಂಥದ್ದು. ಯಾವುದೇ ರೀತಿ ಜ್ಞಾನಾರ್ಜನೆ ಅನ್ನೋಂಥದ್ದಲ್ಲ, ಯಾವುದೇ ರೀತಿ ವಿದ್ಯಾರಂಭ ಅನ್ನೋಂಥದ್ದಲ್ಲ. ವಿದ್ಯಾರಂಭ ಆಗೋಗಿದೆ, ವಿದ್ಯೆಗಳನ್ನ ಸಖತ್ತಾಗಿ ಕಲ್ತ್ಬಿಟ್ಟಿರ್ತಾರೆ. ಗಂಡ ಹೆಂಡತಿ ಏನಾಗುತ್ತೆ, ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹೆಚ್ಚಾಗಿ ವಿದ್ಯೆ ಕಲ್ತಿದ್ದೀನಿ, ನಾನು ಹೆಚ್ಚಾಗಿ ವಿದ್ಯೆ, ಸ್ಮಾಲ್ ಈಗೋ ಕ್ಲಾಶಸ್ಸು. ಏನೋ ಒಂದು ಮಾತಾಡ್ತಾವೆ, ನಿನಗೆ ಗೊತ್ತಾ, ನಿನ್ಗೇನು ಗೊತ್ತು, ನಾನು ಓದಿರೋದು, ನಾನು ಕಲ್ತಿರೋಂಥದ್ದು ಅನ್ನುವಂಥ ಮಾತುಗಳಲ್ಲೇ ಅವರಿಬ್ಬರಲ್ಲಿ ಏನೋ ಒಂಥರ ಜಗಳಗಳು ಲಿಟಿಗೇಟ್ ಆಗುವಂಥದ್ದು. ಜೊತೆಗೆ ಅವರಿಬ್ಬರಲ್ಲಿ ಡಿವೋರ್ಸ್ ಲೆವೆಲ್ಗೆ ಹೋಗೋಷ್ಟು. ಯಾಕೆಂದರೆ ಈ ಕಡೆ ಆಕೆನೂ ತಗ್ಗೋದಿಲ್ಲ, ಈ ಕಡೆ ಅವಳಿಗೆ ಒಂಥರ ಏನೋ ಈಗೋ, ಕೊಬ್ಬು ಜಾಸ್ತಿ, ಏನೋ ಓದ್ಬಿಟ್ಟಿದ್ದೀನಿ ಅನ್ನೋವಂಥದ್ದು ಅಹಂಕಾರ ಜಾಸ್ತಿ ಆಕೆಗೆ ಅನ್ನೋಂಥ ವಿಚಾರಗಳು ಒಬ್ಬರ ಮೇಲೆ ಒಬ್ಬರು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಸಮಸ್ಯೆಗಳು ಕಾಡುತ್ತೆ. ಮಂತ್ರ ಇದು ಯಾರು ಹೇಳ್ತಿರೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಗಂಡು ಮಗುಗೂ ಹೇಳೋಕ್ಕಾಗಲ್ಲ, ಹೆಣ್ಣು ಮಗುಗೂ ಹೇಳೋಕ್ಕಾಗಲ್ಲ. ಸಮಸ್ಯೆಗಳು ನೋಡ್ತಾ ಇರೋಂಥವ್ರು ಮೇಯ್ನಾಗಿ ಸ್ಟ್ರಗಲ್ ಆಗುವಂಥದ್ದು ಈ ಒಂದು ವಿಚಾರದಲ್ಲಿ ಅವ್ರ ಪೇರೆಂಟ್ಸು, ಯಾರು ಹುಡುಗನ ತಂದೆ ತಾಯಿ ಇರ್ಬೋದು, ಹುಡುಗಿಯ ತಂದೆ ತಾಯಿ ಇರಬಹುದು, ಅಥವಾ ನೀವೇನಾದರೂ ಒಂದು ಕಡೆ ನೀವು ಆ ಒಂದು ಪೂಜೆಯನ್ನು ಕೊಟ್ಟು ಸಹ ಮಾಡಿಸ್ಬೋದು. ಅಥವಾ ಈ ಒಂದು ಮಂತ್ರ ಅನ್ನೋದಕ್ಕಿಂತಲೂ ಇದು
ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ವಿಶೇಷವಾಗಿ ಇದು ದುರ್ಗಾ ಸಪ್ತಶತಿ ಅಂದರೆ ಯಾವ ಪೂಜೆ ಮಾಡಿಸಿದ್ರೆ ಇವರಿಬ್ಬರಿಗೂ ಒಂದು ಸಾಮರಸ್ಯ ಬರುತ್ತೆ, ಆ ಡಿವೋರ್ಸ್ ಲೆವೆಲ್ ಹೋಗಿರುವಂಥದ್ದೆಲ್ಲ ಕೂಡಿ ಅವರು ಒಂದು ಹಾರ್ಮೋನಿ ಕ್ರಿಯೇಟ್ ಮಾಡುತ್ತೆ, ಫ್ಯಾಮಿಲಿ ಹಾರ್ಮೋನಿ ಬರುತ್ತೆ ಅನ್ನೋಂಥದ್ದಂದರೆ ದುರ್ಗಾ ಸಪ್ತಶತಿ. ಇಬ್ಬರ ಹೆಸರಲ್ಲೂ ನೀವು ದೇವಸ್ಥಾನಗಳಲ್ಲಿ ಕೊಡ್ಬೋದು, ಸರಸ್ವತಿ ದೇವಸ್ಥಾನಗಳಿರ್ಬೋದು ಅಥವಾ ಯಾವುದಾದ್ರು ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಕೊಟ್ಟು ಅದನ್ನು ಮಾಡಿಸಬಹುದು. ಮಂತ್ರವನ್ನು ಹೇಳ್ಬೋದು ಅಂತಂದರೆ ಓಂ ಶ್ರೀಂ ಹ್ರೀಂ ಸರಸ್ವತಿ ನಮಃ. ಅದೇ ಹೇಳಿದ್ನಲ್ಲ, ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಇಬ್ಬರಿಗೂ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಆಕೆಗೇನೋ ಈಗೋ ಇದೆ ಅಥವಾ ಆಕೆನೂ ಅದೇ ರೀತಿಯಲ್ಲೇ ಅವ್ನು ಜಾಸ್ತಿ ಓದ್ಬಿಟ್ಟಿದ್ದಾನೆ ಅಂತ ಹೇಳಿ ಇವ್ರಿಗೆ ಈಗೋ ಇದೆ ಅನ್ನೋಂಥದ್ದು, ಆ್ಯಟಿಟ್ಯೂಡ್ ತೋರಿಸೋಂಥದ್ದು, ಮತ್ತು ಜೊತೆಗೆ ಒಬ್ರಿಗೊಬ್ರು ಸಾಮರಸ್ಯವಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದಿಲ್ಲ, ಏನೋ ಒಂದು ರೀತಿಯಲ್ಲಿ ಲೆವೆಲ್ ತೋರಿಸುವಂಥದ್ದು ಅಂತಲೂ ನೀವೆಲ್ಲ ಮಾತಾಡ್ಕೊಳ್ತಿರ್ತಾರೆ. ಯಾಕಂದರೆ ಇವೆಲ್ಲ ಯೂಶ್ವಲಿ ಕನ್ಸಲ್ಟೇಷನ್ ಬಂದಿರೋರು ಕೇಳ್ತಿರ್ತಾರೆ, ಆ ರೀತಿ ಇರ್ತಾರೆ ಮೇಡಮ್, ಆ ರೀತಿ ಮಾಡ್ತಿರ್ತಾರೆ, ಏನು ಮಾಡೋದು ಅಂಥೇಳಿ. ಓದಿಸೋವಂಥದ್ದು ಇಷ್ಟೆಲ್ಲ ಮಾಡಿ ನೀವು ಕಷ್ಟಪಟ್ಟು ಮಗುವಿಗೆ ಒಂದು ವಿದ್ಯಾರಂಭದಿಂದ ಹಿಡಿದು ಆ ಮಗು ಎಜುಕೇಷನ್ ಲೆವೆಲೆಲ್ಲ ಮುಗಿಸಿ ಒಂದು ಸ್ಟೇಜ್ ಬಂದು ಸಕ್ಸಸ್ ಆಗಿ ಫ್ಯೂಚರ್ ಚೆನ್ನಾಗಿ ಮಾಡ್ಕೊಳ್ಳೋವರೆಗೂ ಅಷ್ಟರಲ್ಲಿ ಮದುವೆ ಮಾಡಬೇಕಾಗತ್ತೆ. ಮದುವೆ ಮಾಡಿದಾಗ ಇವೆಲ್ಲ ಸಮಸ್ಯೆಗಳು ಬಂದಾಗ ಯಾಕಾದರೂ ಓದಿಸಿದ್ವಿ ಅನ್ನೋ ರೀತಿಯೆಲ್ಲ ಅನಿಸ್ಬಿಡುತ್ತೆ ಅಲ್ವಾ. ಎಷ್ಟು ಜನ ಅಂದ್ಕೊಳ್ತೀರ ಇವು ಯಾಕಾದ್ರೂ ಓದಿಸ್ದು, ಇಷ್ಟೆಲ್ಲ ಪ್ರಾಬ್ಲಮ್ ಅನುಭವಿಸ್ತಾರೆ ಅಂತಂದಿದ್ರೆ ನಾವು ಮಾಡ್ತಿರಲಿಲ್ಲ. ಹಾಗಂತ ಅನ್ನೋದಕ್ಕಿಂತನೂ ನೀವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನ ತರಬೇಕು. ಅವರಿಬ್ಬರಲ್ಲೂ ಒಂದು ರೀತಿಯಾದ ಸಾಮರಸ್ಯ ಕೊಡಬೇಕಾಗತ್ತೆ, ಹಾರ್ಮೋನಿ ತರಬೇಕಾಗತ್ತೆ. ಅವರು ಅರ್ಥ ಮಾಡ್ಕೋಬೇಕು, ಮುಖ್ಯವಾಗಿ ಒಬ್ಬರನ್ನ ಅರ್ಥ ಮಾಡ್ಕೊಂಡಾಗ್ಲೇ ಆ ಒಂದು ಜೀವನ ಸಾಗಿಸ್ಲಿಕ್ಕೆ ಮುಂದೆ ಹೋಗೋದಕ್ಕೆ ಅನುಕೂಲ ಆಗುವಂಥದ್ದು. ಸೊ ಹಾಗಾಗಿ ದುರ್ಗಾ ಸಪ್ತಶತಿ ಅಥವಾ ಓಂ ಶ್ರೀಂ ಹ್ರೀಂ ಸರಸ್ವತಿ ನಮಃ ಈ ಮಂತ್ರನ 108 ಸಲ ಅವ್ರ ಕೈಯಲ್ಲಿ ಜಪ ಮಾಡಿಸ್ತಾ ಬನ್ನಿ. ಅಷ್ಟು ಒಂದಿಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಹಾರ್ಮೋನೈಸ್ ಆಗ್ತಾರೆ. ಸೊ ಇವೆಲ್ಲನೂ ವಸಂತ ಪಂಚಮಿಯಲ್ಲಿ ನೀವು ಮಾಡ್ಬೋದಾಗಿರೋಂತಹ ವಿಶೇಷವಾದಂಥ ಮಂತ್ರಗಳು, ಜೊತೆಗೆ ನಾ ಹೇಳಿರುವಂತಹ ಸಮಸ್ಯೆಗಳಿಗೆ ನೀವು ಬಳಸ್ಬೋದು. ತುಂಬ ಜನ ಕನ್ಸಲ್ಟೇಷನ್ಸಲ್ಲಿ ಕ್ವೆಶನ್ಸಲ್ಲಿ ಕೇಳ್ತಾನೆ ಇದ್ರಿ, ನಮಗೂ ಓದ್ತಿಲ್ಲ ಅಥವಾ ನಮ್ಮ ಮಗುಗೆ ಮಾತು ಬರ್ತಿಲ್ಲ. ಯಾಕಂದರೆ ಮಕ್ಕಳ ವಿಚಾರ ತುಂಬ ಸೆನ್ಸಿಟಿವ್ ಇರುತ್ತೆ. ನಾನು ತುಂಬ ಜನಕ್ಕೆ ಈವನ್ ಬಾಲರಿಷ್ಟ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೆ. ತುಂಬ ಸೆನ್ಸಿಟಿವ್ ಇರೋವಂಥದ್ದು. ಮಕ್ಕಳು ಒಂದು ಸ್ಟೇಜಿಗೆ ಬರೋವರೆಗೂ ತುಂಬ ಇಂಪಾರ್ಟೆಂಟು. ತಂದೆ ತಾಯಿಯ ರೆಸ್ಪಾನ್ಸಿಬಿಲಿಟೀಸು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದು ಸ್ಟೇಜಿಗೆ ತಂದು ಮಕ್ಕಳನ್ನ ಬಿಟ್ಟ ಮೇಲೆ ಅವ್ರ ಲೈಫ್ ಅವ್ರು ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಬಟ್ ಅಲ್ಲಿವರೆಗೂ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ನಮಗೆಲ್ಲ ಇದೆಲ್ಲ ಯಾರು ನೋಡ್ಕೊಳ್ಳಿಲ್ಲ, ನಮ್ಮ ತಂದೆ ತಾಯಿ ನಮ್ಮನ್ನ ನಾವು ಹೆಂಗೆ ಓದೋದು ಹಂಗೆ ಬಿಟ್ಬಿಟ್ಟು. ಬಟ್ ಈಗ ಸಿಚುವೇಶನ್ ಹಾಗಿಲ್ಲ. ಯಾಕಂದರೆ ದಿನ ಆಗ್ತಿದ್ದಂಗೆ ಮಕ್ಕಳು ಜನ್ರೇಷನ್ ಚೇಂಜ್ ಆಗ್ತಿದೆ. ಮಕ್ಕಳ ಅವಶ್ಯಕತೆ ಅಂದರೆ ಎಷ್ಟು ಪ್ರಾಬ್ಲಮ್ಸ್ ಹೊಸದಾಗಿ ಕ್ರಿಯೇಟ್ ಆಗ್ತಿದೆ ಮಕ್ಕಳಲ್ಲಿ ಅಲ್ವಾ. ಆಗಿನ ಕಾಲದಲ್ಲಿ ಇದೆಲ್ಲ ಏನು ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ, ಇರಲಿಲ್ಲ ಅಂತಿಲ್ಲ, ಇರ್ತಿತ್ತು, ಬಟ್ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಈಗ ಹಾಗಿಲ್ಲ. ಯಾಕಂದರೆ ಇನ್ನೂ ಮುಂಬರೋ ದಿನಗಳಲ್ಲಿ ಜನ್ರೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಥಿಂಗ್ಸ್ ಹೊಸದಾಗಿ ಬರ್ತಾರೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದೆ. ಆ ಒಂದು ಟೆಕ್ನಾಲಜಿಗೆ ನಮ್ಮ ಮುಂಬರುವಂಥ ಪೀಳಿಗೆಗಳು ಮಕ್ಕಳು ಅದನ್ನು ಫೇಸ್ ಮಾಡಬೇಕಾಗತ್ತೆ. ನಮ್ಮ ಲೈಫ್ ಹೋಗಿದ್ರೂ ಮುಂದೆ ಬರುವಂತಹ ಜನ್ರೇಷನ್ಗೆ ಅದೆಲ್ಲ ಫೇಸ್ ಮಾಡಬೇಕು. ಅದಕ್ಕೆ ಪ್ರಿಪೇರ್ ಆಗಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಟೆಕ್ನಾಲಜಿ ಕೂಡ ಒನ್ ಆಫ್ ದ ಥಿಂಗ್ ನಾವು ಸರಸ್ವತಿಯ ಒಂದು ಆರಾಧನೆ, ಯಾಕಂದರೆ ಅದು ಕೂಡ ಒಂದು ಜ್ಞಾನಾರ್ಜನೆ ಅಲ್ವಾ, ಹೊಸ ನಾಲೆಡ್ಜೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅನುಕೂಲ ಆಗಲಿ ಮಕ್ಕಳಿಗೆ. ನಿಮ್ಗೇನಾದ್ರು ಬೇರೆ ಸಮಸ್ಯೆಗಳಿತ್ತು ವಿಶೇಷವಾಗಿ ಕೇಳಬೇಕಂದ್ರೆ ನೀವು ಕಂಟಿರೋ ನಂಬರ್ಸ್ಗೆ ಕಾಲ್ ಮಾಡ್ಬೋದು. ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ. ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು, ಫೇಸ್ ಟು ಫೇಸ್ ಬರ್ಬೋದಾ ಅಥವಾ ನೀವು ಫೋನಲ್ಲೇ ಕೇಳ್ಬೋದಾ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ. ಇಷ್ಟು ಹೇಳ್ತಾ ವಸಂತ ಪಂಚಮಿ ಎಲ್ಲರಿಗೂ ಸಹ ಸರಸ್ವತಿಯ ಒಂದು ದೈವಿಕ ಕೃಪೆ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.